ಈಗ 136 ಸೀಟ್ ಇದೆ. ಅವರು ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ಇಟ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ಮುಗಿತಾ ಇದೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಗಿರಿ ಇರ್ತಾರೆ, ಇದು ನಮ್ ಮುಂದಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಕೃಷಿಯನ್ನ ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಕೃಷಿಕರ ಪರಿಸ್ಥಿತಿ ಏನಾಗಿದೆ? In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಅದಕ್ಕೆ ಈ ಸರ್ಕಾರ ಏನ್ ಮಾಡಬೇಕು? ಮಂತ್ರಿನೇ ಹೇಳ್ತಾರೆ, ಕಂದಾಯ ಸಚಿವರು, ಈ ಕಳೆದ 2 ವರ್ಷದಲ್ಲಿ 1,02,000 ಕೋಟಿ ಅನಾಹುತಗಳಾಗಿದೆ ಅಂತ. 1,000 ಕೋಟಿ ಕೊಡ್ತಾ ಇದ್ದೇವೆ ಅಂತ ಹೇಳಿ 1,00,000 ಕೋಟಿಗೆ 1,000 ರೂಪಾಯಿ ಕೊಟ್ಟು 1,000 ಕೋಟಿ ಕೊಟ್ರೆ ಯಾವ ರೀತಿ ರೈತರನ್ನ ವಿಶ್ವಾಸ ತಗೊಂಡು ಆತ್ಮಸ್ಥೈರ್ಯ ತಿಂತಾರೆ? ನನಗೂ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ. ಈ ಸರ್ಕಾರಕ್ಕೆ 5 ವರ್ಷ ಸರ್ಕಾರ ಕೊಟ್ಟಿದ್ದಾರೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆದ್ರೆ ನಮಗಾಗಬೇಕಾಗಿರೋದು, ನಮಗ್ ಬೇಕಾಗಿರೋದು 5 ವರ್ಷದ ಸರ್ಕಾರ. ಎಲ್ಲೆಲ್ಲಿ ಅನಾಹುತಗಳಾಗಿವೆ, ಎಲ್ಲಿ ಸಮಸ್ಯೆಗಳಿದೆ, ನಾಡಿನ ಜನತೆಯ ಹಣವನ್ನ ಲೂಟಿ ಹೊಡಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ. ಇದು ನಾನು ಹೇಳ್ತಕ್ಕಂಥ. ಈ ಸರ್ಕಾರಕ್ಕೆ ನನಗೆ ಬರ್ಬೇಕಾದ್ರೆ ನೋಡಿದೆ, ನಾನು ಹೆಲಿಕಾಪ್ಟರ್ ಬರ್ಲಿಲ್ಲ, ಹುಷಾರಿಲ್ಲ ನನಗೆ. ಆದರೂ ಸಹ ನಾನು ರಸ್ತೆ ಮುಖಾಂತರ ಯಾಕೆ ಬಂದೆ? ಬಹುಶಃ ಇಲ್ಲಿ ಬರೋ ಮಂತ್ರಿಗಳು ಯಾರು ರಸ್ತೆ ಮುಖಾಂತರ ಬರ್ತಾರೋ ಇಲ್ಲೋ ಗೊತ್ತಿರೋದಿಲ್ಲ. 47 ಕೋಟಿ ಏನೋ ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಹಾರಾಟಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಂತ ನಾನು ಹೇಳಲ್ಲ. ಈಗ ನೋಡಿ, ನೆನೆ ಮಳವಳ್ಳಿ 1 ಗಂಟೆ ಜರ್ನಿ, ಅದಕ್ಕೂ ಹೆಲಿಕಾಪ್ಟರ್. ಮೈಸೂರಿಂದ ಚಾಮರಾಜನಗರ ಒಂದು ಅರ್ಧ ಗಂಟೆ ಜರ್ನಿ, ಅದಕ್ಕೂ ಹೆಲಿಕಾಪ್ಟರ್. ಇದೇನಾದ್ರು ಅರ್ಥ ಇದೆಯಾ? ಇಲ್ಲಿ ರಸ್ತೆಗಳು ನೋಡಿದ್ರೆ ಅಭಿವೃದ್ಧಿ ಏನು ಮಾಡಿದೀವಿ ಅಂತಾರೆ ಮುಖ್ಯಮಂತ್ರಿಗಳು. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಅಂತ. ಯಾವ ರೀತಿ ಕೇಂದ್ರ ಸರ್ಕಾರದಿಂದ ವಿಶ್ವಾಸ ಮೂಡಿಸ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅನ್ನೋ ಕನಿಷ್ಠ ತಿಳುವಳಿಕೆನೂ ಹಿಂದೆ ಇರ್ತಕ್ಕಂಥ ಸರ್ಕಾರ ಏನ್ ಮಾಡೋದು? ಇದು ನಡೀತಾ ಇರ್ತಕ್ಕಂಥ. ನನಗೆ ಅದಕ್ಕೆ ಕುರ್ಚಿ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಜನ 5 ವರ್ಷ ಸರ್ಕಾರ ಕೊಟ್ಟಿದ್ದಾರೆ, ಒಳ್ಳೆ ಸರ್ಕಾರ ಕೊಡಿ. ನಾನು ನಿನ್ನೆ ಹಾಸನದಲ್ಲಿ ಹೇಳಿದೆ ಒಂದು ಮಾತು ಮುಖ್ಯಮಂತ್ರಿಗಳಿಗೆ. ಪಾಪ ಟ್ರಂಪ್ ತುಂಬಾ ಹಿಂಸೆಲಿದ್ದಾರೆ. ಈಗ ಅವ್ರಿಗೆ ಸರಿಯಾದ ಎಕನಾಮಿಕ್ಸ್ ಸಿಕ್ಕಿಲ್ಲ ಆರ್ಥಿಕ ಸಚಿವರು. ಅದಕ್ಕೆ ನೆನ್ನೆ ಹಿಡಿದ ಇವರು ಬಹಳ ದಾಖಲೆಯ ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಮಾಡಿ ಒಂದು ಐತಿಹಾಸಿಕವಾದಂತ ಒಂದು ಅಕ್ಷರಗಳಲ್ಲಿ ಬರೆದಿಟ್ಕೊಂಡ್ಬಿಟ್ಟಾರೆ. ಪಾಪ ಇಲ್ಲಿಗೆ ಅವರು ಸಣ್ಣ ಆಗ್ಬಿಡುತ್ತೆ. ಕರ್ನಾಟಕ ರಾಜ್ಯದ ಆರ್ಥಿಕ ಬಜೆಟ್ ಬಹಳ ಸೀಮಿತ. ಟ್ರಂಪ್ ಪಾಪ ಇಡೀ ವರ್ಲ್ಡ್ಗೆ ಏನೋ ಮಾಡಬೇಕು ಅಂತ ತಾರೀಫ್ ನಲ್ಲಿ ಹೊರಟರು. ತಾರೀಫ್ ನಲ್ಲಿ ಯಾವ ರೀತಿ ಹೊಸ ತೆರಿಗೆ ಹಾಕ್ಬೋದು ಅಂತಕ್ಕಂಥ ಎಕ್ಸ್ಪೋರ್ಟ್ ಇದ್ದಾರೆ ಸಿದ್ದರಾಮಯ್ಯ. ನಾನು ಅದಕ್ಕೆ ಹೇಳಿದೆ, ಸುಮ್ಮನೆ ಪಾಪ ಟ್ರಂಪ್ ಒದಾಡ್ತಿದ್ದಾರೆ, ಅಲ್ಲಿ ಅವ್ರ ಜೊತೆ ಹೋಗಿ ಅವ್ರಿಗೆ ಸ್ವಲ್ಪ ಸಹಕಾರ ಕೊಟ್ಬಿಡೋದು ಒಳ್ಳೆಯದನ್ನ. ಕರ್ನಾಟಕ ರಾಜ್ಯ ಕ್ಷೇಮವಾಗಿ